ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ವ್ಲಾಗ್ ಇದು. ದಿಹಾನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಹಂಗೆ ಬ್ರೇಕ್ಫಾಸ್ಟು ಮುಗಿಸ್ಕೊಂಡು ಹೋಗೋಣ ಅಂತ ದಕ್ಷಿಣ್ ಕೆಫೆಗೆ ಹೋಗಿದ್ವಿ. ಅಲ್ಲಿ ಮಸಾಲೆ ದೋಸೆ ಮತ್ತು ಇಡ್ಲಿ ತೊಗೊಂಡಿದ್ವಿ, ನಕ್ಷತ್ರಕ್ಕೆ ತೆನ್ಸ್ಕೊಂಡು ಹಾಗೆ ನಾವು ಟಿಫನ್ ಮಾಡಿಕೊಂಡು ಹಾಗೆ ಬಂದ್ವಿ. ಇಡ್ಲಿ ಅಂತೂ ಸಖತ್ತಾಗಿರುತ್ತೆ, ದೋಸೆನೂ ಅಷ್ಟೇ ಎಲ್ಲ ಚೆನ್ನಾಗಿರುತ್ತೆ. ರೈಸ್ ಬಾತ್ ಏನಂದರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಂತ ನಾನೇನು ತೊಗೊಳಕ್ಕೆ ಹೋಗಲ್ಲ. ಇಲ್ಲಿ ಇವಾಗಂತೂ ನಮ್ಮ ಮನೆಯಲ್ಲಿ ಏನಂದರೆ ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡಿದ ತಕ್ಷಣ ಬೆಳಗ್ಗೆ ಒಂದು 7:30 to 7:45 8 ಒಳಗಡೆ ಈ ಥರ ಬಿಸಿಲು ಬರುತ್ತೆ ಡೈರೆಕ್ಟಾಗಿ ಸೋಫಾ ಮೇಲೆ. ಮಕ್ಕಳಂತೂ ಸೂಪರ್ ಎಕ್ಸೈಟೆಡ್ ಆಗಿರ್ತಾರೆ, ಸನ್ ಬಂತು ಅಂತ. ಮತ್ತು ಇದು ಈಚೆ ನಾವು ಇವಾಗ ಜಾಸ್ತಿ ಕರ್ಕೊಂಡು ಹೋಗಲ್ಲ, ಒಳಗಡೆನೇ ಇರ್ತೀವಲ್ಲ, ನಾವು ಈ ಟೈಮಲ್ಲಿ ಇಲ್ಲಿ ಕುತ್ಕೊಳ್ಳೋದು, ಏನಾದರೂ ಮಾಡೋದು ಈ ಬೆಳಕಲ್ಲಿ ಅದೆಲ್ಲ ಮಾಡ್ತಾ ಇರ್ತೀವಿ. ಈ ರೀಸೆಂಟಾಗಿ ಅಬ್ಸರ್ವ್ ಮಾಡಿದ ಟೈಮಲ್ಲಿ ನಾವು ಈಗ ಚಳಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಮಕ್ಕಳನ್ನ ಬಿಸಿಲಲ್ಲಿ ಕುಣಿಸಿ ನಾವು ಒಂದು ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡಿರ್ತೀವಿ ಈಚೆಗಡೆ. ಇವಾಗ ಹೂವು ಕಟ್ಟೋದಿತ್ತು ಫ್ರೈಡೇಗೆ ಮತ್ತು ಮಂಡೆಗೆಲ್ಲ ಸೇರಿ ಕಟ್ಬಿಡೋಣ ಅಂದ್ಬಿಟ್ಟು. ಜಾಸ್ತಿ ಹೂವು ಆಯ್ತಲ್ಲ, ಕಟ್ಟಿ ಫ್ರಿಜ್ಜಲ್ಲಿಟ್ಟರೆ ಹಾಕೊಬೋದು ಅಂದ್ಬಿಟ್ಟು ಇವಾಗ ಒಂದು 3 ಥರ ತೊಗೊಂಬಂದಿದ್ರು ಹೂವು. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ಮಾಡಿ ಕಟ್ಬಿಟ್ಟು ಹಾರ ಮಾಡಿ ಹಾಕೋಣ ಅಂದ್ಬಿಟ್ಟು ಅಂದ್ಕೊಂಡೆ. ವೈಟು ಮತ್ತು ಬ್ರೌನ್ ಹೂವು ಏನಿದೆ ಅದೆರಡು ಮಿಕ್ಸ್ ಮಾಡಿ ಕಟ್ಟೋದು, ಇನ್ನೊಂದಕ್ಕೆ ಮತ್ತು ಎಲ್ಲೋ ಆ ಥರ ಮಿಕ್ಸ್ ಮಾಡಿ ಹಾರ ಮಾಡೋಣ. ಇವಾಗ ಇದು ವೆಡ್ನೆಸ್ಡೇ ವ್ಲಾಗ್ ಇದು. ನಮ್ಮ ಮಾವ ಹಿಂದಿನ ದಿವಸನೇ ತೊಗೊಂಬಂದಿದ್ರು, ಅದಕ್ಕೇ ಎಲ್ಲ ಹಾರ ಮಾಡಿ ಈ ಥರ ವೈಟ್ಗೆ ಈ ಬ್ರೌನ್ ಹಾಕೋದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಯಾವ ಫೋಟೋಗೆ ಎಷ್ಟೆಷ್ಟು ಮಾಡಬೇಕು ಏನು ಅಂತೆಲ್ಲ ಇದು ಮಾಡಿಕೊಂಡು ಅಕ್ಕನೂ ಅಷ್ಟೇ ಬೆಳಗ್ಗೆನೇ ಬಂದು ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಹೋದರು. ಅದಾದಮೇಲೆ ನಾನು ಈ ಥರ ಪೇಪರೆಲ್ಲ ಹಾಕ್ಕೊಂಡು ಟೈಮು ನನಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಸಿಕ್ಕಿದ್ರೆ ಈ ಥರ ಎಲ್ಲ ಪೋಣಿಸಿ ಇಟ್ಕೊಂಡಿರ್ತೀನಿ. ನಮ್ಮ ಮತ್ತೆ ಕಟ್ಟೋದೆಲ್ಲ ಅವ್ರು ಕಟ್ಕೋತಾರೆ, ಬೇರೆ ಫೋಟೋಗೆಲ್ಲ ಹಾಕೋಕ್ಕೆ. ನನ್ನ ದೇವ್ರ ಮನೆಗೆ ಏನಿದೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ಮತ್ತು ಮಂಡೇಗೂ ಅಷ್ಟೇ, ಮಂಡೇಗೂ ಪ್ಲ್ಯಾನ್ ಮಾಡಿಕೊಂಡು ಕಟ್ಟಿಟ್ಬಿಟ್ರೆ ತಿರ್ಗಾ ಹೂವದ್ದು ಏನೂ ಇರಲ್ಲ ಅಂದ್ಬಿಟ್ಟು. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಮತ್ತು ಕಾಯಿಗಳು ತೊಗರಿ ಕಾಳಂತೆ ಅವರೆಕಾಳು ಅದು ಇದು ಸುಲಿಯೋದು ಇದ್ಕೋದಂತೂ ಪ್ರೊಸೀಜರ್ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ಅದು ಮತ್ತು ಹೂವು ಕಟ್ಟೋದೆಲ್ಲ ಜಾಸ್ತಿನೇ ಇರುತ್ತೆ ಅಂದ್ಬಿಟ್ಟು ನಾನೆಲ್ಲ ಕಟ್ಟಿ ಎತ್ತಿಟ್ಬಿಟ್ಟೆ. ಮತ್ತು ಒಂದು ಸ್ವಲ್ಪ ಫ್ರೀ ಮಾಡಿಕೊಡೋಣ ಅಂದ್ಬಿಟ್ಟು. ಈ ಥರ ನನಗೆ ಕಲರ್ ಹೂವು ಇತ್ತು ಅಂದಾಗ ಅದೆಲ್ಲ ನನಗೆ ಪೋಣಿಸಿ ಹಾರ ಅದೆಲ್ಲ ಮಾಡೋಕ್ಕೆ ಇಷ್ಟ ಆಗುತ್ತೆ. ನಾರ್ಮಲಾಗಿ ಒಂದೇ ಕಲರ್ ತಂದಿದ್ದರೆ ಏನಿಲ್ಲ, ಸುಮ್ಮನೆ ಕಟ್ಬಿಟ್ಟು ಎತ್ತಿಟ್ಟಿರ್ತೀವಿ. ಇವಾಗ ದೊಡ್ಡ ಫೋಟೋಗೆ ಚಿಕ್ಕ ಫೋಟೋಗೆ ಆ ಥರ ಎಲ್ಲ ಇದು ಮಾಡಿಕೊಂಡು ಹಾರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಾದಮೇಲೆ ನಾನು ನೆಕ್ಸ್ಟ್ ಡೇ ಮಕ್ಕಳದ್ದು ಓಲೆ ಚೇಂಜ್ ಮಾಡಬೇಕು ಅಂತ ಹೋದೆ. ತುಂಬ ದಿನ ಆಗಿತ್ತು, ದಿಹಾನ್ಗಂತೂ ಚೇಂಜೇ ಮಾಡಿಲ್ಲ ನಾನು. ಯಾಕಂದರೆ ಇಬ್ಬರದು ಲೂಸ್ ಆಗಿತ್ತು ಮತ್ತು ನಕ್ಷತ್ರದ ಬಿದ್ದೇ ಹೋಗ್ಬಿಟ್ಟಿತ್ತು. ತಿರ್ಗಾ ಸಿಕ್ತು ಅದು. ಸೊ ಹಾಗಾಗಿ ಇಬ್ರಿಗೂ ಒಟ್ಟಿಗೆ ಚೇಂಜ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಇಬ್ಬರದ್ದು ಚೇಂಜ್ ಮಾಡಿಸ್ತಾ ಇದ್ದೀನಿ. ಫಸ್ಟು ರಿಂಗ್ ಟೈಪ್ ನೋಡಿದೆ, ಮತ್ತು ಸ್ಕೂಲ್ಗೆಲ್ಲ ಇವಾಗ ರಿಂಗೆಲ್ಲ ಅಲೋ ಇರಲ್ಲ ಅಂದ್ಕೊಂಡು ಸುಮ್ಮನೆ ತೊಗೊಂಡು ಆಮೇಲೆ ಎತ್ತಿಟ್ಕೊಬೇಕು ಯಾಕೆ ಅಂದ್ಬಿಟ್ಟು ಸ್ಮಾಲ್ ಸ್ಟಡ್ ಥರ ಏನು ಬರುತ್ತೆ ಅದನ್ನೇ ನೋಡೋಣ ಸಾಕು. ಇವಾಗ ನೆಕ್ಸ್ಟು ನಕ್ಷತ್ರಗೂ ಸ್ಕೂಲ್ ಜಾಯಿನ್ ಮಾಡಬೇಕಾಗಿರೋದ್ರಿಂದ ಅವ್ನಿಗೂ ಅಷ್ಟೇ ಸಾಕು ಅಂದ್ಬಿಟ್ಟು ಇಬ್ರಿಗೂ ಸೇಮ್ ಸ್ಕ್ವಯರಲ್ಲಿ ತೊಗೊಂಡು ಇಬ್ರಿಗೂ ಅಲ್ಲೇ ಚೇಂಜ್ ಮಾಡಿಸಿ ಅಲ್ಲೇ ಹಾಕಿದ್ದು. ನಾನು ಫಸ್ಟು ಕಲರ್ಸ್ ನೋಡಿದೆ, ಆಮೇಲೆ ಬೇಡ ಬಿಡು ವೈಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೈಟೇ ಇರಲಿ ಅಂದ್ಬಿಟ್ಟು ವೈಟೇ ಹಾಕಿದ್ದೀನಿ ಇಬ್ರಿಗೂ ಸ್ಕ್ವಯರು. ಸೊ ಇಬ್ಬರು ಒಂಚೂರು ಹಳ್ಳಿಲಿ ಹಾಕಿಸ್ಕೊಂಡ್ರು. ನಾನು ಯಾವತ್ತೂ ತೆಗೆದು ಟ್ರೈ ಮಾಡಿರಲಿಲ್ಲ, ನೀಟಾಗಿ ರಿಮೂವ್ ಮಾಡಿಬಿಟ್ಟು ಅಲ್ಲೇ ಹಾಕಿ ಕರ್ಕೊಂಬಂದಿದ್ದು. ಸೊ ಇಬ್ರಿಗೂ ಇಷ್ಟ ಆಯಿತು. ಚೆನ್ನಾಗಿದೆಯಾ ಹಾಗೆ ನಾನು ನನ್ನ ಫ್ರೆಂಡು ನೆಕ್ಸ್ಟ್ ಡೇ ಗ್ಲೆನ್ಸ್ ಬಿಗ್ ಹೌಸ್ಗೆ ಹೋಗಿದ್ವಿ. ಇಲ್ಲಿ ನಾವು ಪಾಸ್ತಾ ಮತ್ತು ಈ ಏನಿದೆ ರೆಡ್ ವೆಲ್ವೆಟ್ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಅಲ್ಲಿ ಒಂದು ಸ್ಟಾರ್ಟರ್ಸ್ ಅದೆಲ್ಲ ತೊಗೊಂಡು ತಿರ್ಗಾ ಸ್ಮೋರ್ಗೆ ಹೋಗಿ ಅಲ್ಲಿ ಡೆಲಿಷಿಯಸ್ ಟ್ರೈ ಮಾಡಲೇಬೇಕು ಅಂದ್ಬಿಟ್ಟು ಅದು ತೊಗೊಂಡು ತಿನ್ಕೊಂಡು ಹಂಗೆ ಜಯನಗರ್ 4th ಬ್ಲಾಕಿಗೆ ಹೋದ್ವಿ. ಇಲ್ಲಿ ಒಂದು ಜರ್ಮನ್ ಸಿಲ್ವರ್ ಅಂಗಡಿ ಇತ್ತು. ಸೊ ಇಲ್ಲಿ ಏನಂತಂದರೆ ಎಳ್ಳು ಬೆಲ್ಲ ಎಲ್ಲ ಕೊಡೋಕ್ಕೆ ಸಂಕ್ರಾಂತಿ ಟೈಮಲ್ಲೆಲ್ಲ ಇರುತ್ತಲ್ಲ, 4th ಬ್ಲಾಕ್ ಕಾಂಪ್ಲೆಕ್ಸ್ ಒಳಗಡೆ ಈ ಥರ ಐಟಮ್ಸ್ ಎಲ್ಲ ನಮಗೆ ಚಿಕ್ಕಪೇಟೆಗೆ ಹೋಗಬೇಕಾಗಿರುತ್ತೆ. ಯಾರಾದರೂ ನಿಯರ್ ಬೈ ಇರೋರು ಜಯನಗರ್ 4th ಬ್ಲಾಕ್ ಕಾಂಪ್ಲೆಕ್ಸ್ ಒಳಗಡೆ ಹೋದರೆ ಈ ಥರದ್ದೆಲ್ಲ ಸಿಗುತ್ತೆ. ನನಗೆ ರೇಟು ಅಷ್ಟೇ ಓಕೆ ಅನ್ನಿಸ್ತು. ಇವಾಗ ಅಲ್ಲಿ ತನಕ ಹೋಗಿ ಒಂದೇ ಒಂದು ತೊಗೊಂಡು ಬರೋಕ್ಕಿಂತ ಇವಾಗ ಸುಮ್ಮನೆ ಒಂದು ಶಾಪಿಂಗ್ ಅಂತ ಹೋಗಿದ್ವಲ್ಲ, ಚೆನ್ನಾಗಿ ಅನಿಸ್ತು. ಇವಾಗ ಯಾರಾದರೂ ಕುಂಕುಮಕ್ಕೆ ಬಂದಾಗ ಕೊಡೋದಕ್ಕೆ ಇವಾಗ ಒಂದು ಪ್ಲೇಟು ಅದು ಇದು ಟ್ರೇ ಎಲ್ಲ ಹುಡುಕ್ತಾ ಇರ್ತೀವಿ. ಇದೊಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿತ್ತು. ಮತ್ತು ಅಲ್ಲಿ ಬೇರೆ ಐಟಮ್ಸು ಇಷ್ಟ ಆಯಿತು. ನನಗೆ ಐಡಿಯಾ ಮಾಡ್ಕೊಂಡು ಹೋಗಿರ್ಲಿಲ್ವಲ್ಲ, ಸೊ ಇವಾಗ ಜಸ್ಟ್ ಇದು ಒಂದು ತೊಗೊಂಬರೋಣ ಸಾಕು ಅಂದ್ಬಿಟ್ಟು ಬುಟ್ಟಿ ಏನಿದೆ ಅದು
ತಟ್ಟೆ ಥರ ಸ್ಟ್ಯಾಂಡದು, ಅದ್ರೊಳಗಡೆ ಪ್ರಿಂಟ್ ಇದೆಲ್ಲ ಹಸುದು, ಅದನ್ನು ನೋಡಿ ತೊಗೊಂಡಿದ್ದು. ಇದನ್ನು ತೊಗೊಂಡ್ವಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ತೊಗೊಂಡು. ಇದಕ್ಕೆ ನಾವು 350 ಪೇ ಮಾಡಿದ್ವಿ. ಒಂದು ಸ್ವಲ್ಪ ಬಾರ್ಗೇನ್ ಹಂಗೆ ಹಿಂಗೆ ಮಾಡಿಕೊಂಡು ಫೈನಲ್ಲಾಗಿ ಅಷ್ಟೇ ಒಂದು 20 ರುಪೀಸ್ ಏನೋ ಕಮ್ಮಿ ಮಾಡಿದ್ರು ಅಷ್ಟೇ, 2 ತೊಗೊಳೋದ್ರಿಂದ. ಇದೂ ಅಷ್ಟೇ ಚೆನ್ನಾಗಿತ್ತು. ರಿಟರ್ನ್ ಗಿಫ್ಟ್ ಏನಾದರೂ ಕೊಡೋ ಥರ ಇತ್ತು ಅಂತ ಅಂದಾಗ ಬಲ್ಕಾಗಿ ತೊಗೊಂಡ್ರೆ 80 ರುಪೀಸ್ ಅಂತೆ, ಮತ್ತು ಸಿಂಗಲಾಗಿ ತೊಗೋತೀವಿ ಅಂದರೆ 120 ರುಪೀಸ್ ಅಂತ ಅಂದರು. ಸೊ ಇವಾಗ ನನಗೇನು ಅಷ್ಟು ಐಡಿಯಾ ಇರಲಿಲ್ಲ ಇದು ತೊಗೊಳೋದು. ಅದಕ್ಕೆ ನಿಮ್ಗೊಂದು ವೀಡಿಯೋದಲ್ಲಿ ಯಾರಿಗಾದರೂ ತೊಗೊಬೇಕು ಅಂತಿದ್ರೆ ಜಯನಗರ್ 4th ಬ್ಲಾಕಲ್ಲಿ ಈ ಥರ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ ಒಂದು ವೀಡಿಯೋ ಮಾಡೋಣ ಅನಿಸ್ತು. ನಾನು ನೋಡಿ ತೊಗೊಂಬಂದೆ ಇವಾಗ ಮನೆಗೆ. ಈ ಥರ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಕೊಡೋಣ ಅಂತ. ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಇದು. ಫ್ರೈಡೇ 5:30ಗೆ ಎದ್ದಿದ್ದೆ. ಮಕ್ಕಳು ಎದ್ದೊಳಕ್ಕೆ ಮುಂಚೆನೇ ಎದ್ದು ಪೂಜೆ ಮಾಡ್ಕೊಂಬಿಟ್ರೆ ಒಂದು ಕೆಲಸ ಆಗುತ್ತೆ ಅಂದ್ಬಿಟ್ಟು. ಮತ್ತು ಇವತ್ತು ಹೆಲ್ಪರು ಅಷ್ಟೇ, ಅವರು ಅಕ್ಕನೂ ಬೇಗ ಬರ್ತೀನಿ ಅಂತ ಹೇಳಿದರು. ಸೊ ಹೆಂಗೋ ಎಲ್ಲ ರೆಡಿ ಮಾಡಿಬಿಟ್ರೆ ಅವರು ಗುಡಿಸಿ ಒರೆಸಿದ್ಮೇಲೆ ದೀಪ ಹಚ್ಬೋದು ಅಂದ್ಬಿಟ್ಟು ಇವತ್ತು ಎಲ್ಲ ಬೇಗನೆ ಮಾಡ್ಕೋತಾ ಇದ್ದೀನಿ. ಒಂಥರ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದು, ಇದೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಡೇ ಫುಲ್ಲು ಚೆನ್ನಾಗಿ ಅನಿಸುತ್ತೆ. ಮಂಡೇ ಆಗಿರ್ಬೋದು, ಫ್ರೈಡೇ ಆಗಿರ್ಬೋದು. ಇವಾಗಂತೂ ಅದು ಮಂಡೇ ಫ್ರೈಡೇ ಪೂಜೆ ಮಾಡಿಲ್ಲ ಅಂತಂದರೆ ಒಂದು ದಿವಸ ಏನಾದರೂ ಮಿಸ್ ಆಗಿಬಿಟ್ರೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಸೊ ಹೂವು ಎಲ್ಲ ನಾನು ಇನ್ನೊಂದು ದಿವಸನೇ ಕಟ್ಟಿ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ, ಹಾರ ಮಾಡೋದೆಲ್ಲನೂ ಇವಾಗ ಒಂದೊಂದೇ ಫೋಟೋಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಮಕ್ಕಳು ಎದ್ದರೆ ಅಂತೂ ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಅವನ್ನ ಸ್ಕೂಲಿಗೆ ಕಳಿಸ್ಬೇಕು, ರೆಡಿ ಮಾಡಬೇಕು, ಮತ್ತು ನಕ್ಷತೆಗೆ ಅವನದೆಲ್ಲ ಇರುತ್ತೆ. ಇನ್ನು ಅವ್ನು ಸ್ಕೂಲ್ ಹೋಗ್ತಾ ಇಲ್ಲ, ಅವನು ಇನ್ನು 2 ಇಯರ್ಸ್ ಅಲ್ವಾ. ನೆಕ್ಸ್ಟು ಒಂದು 6:30 6:45 ಆಗೋವರೆಗೂ ಒಂದು ಸ್ವಲ್ಪ ಬೆಳಕು ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಬೆಳಕಾಗುತ್ತೆ, ಕತ್ಲೇನೇ ಇರುತ್ತೆ. ಹಾಗಾಗಿ ಇವಾಗ ಕೆಳಗಡೆ 5:30ಗೆ ಹೋಗಿ ಕತ್ಲಿದ್ದಂಗೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಬೆಳಕು ಬರೋವರೆಗೂ ಕಾದು ಅಷ್ಟು ತನಕ ಅರ್ಶಿನ ಕುಂಕುಮ ಇಟ್ಕೊಳ್ಳೋದು, ಬಾಗಿಲಿಗೆ ತುಳಸಿ ಗಿಡ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ಕೊತಾ ಇದ್ದೆ. ಇವತ್ತು ನಮ್ಮ ಮಮ್ಮಿ ಮನೆಗೆ ಹೋಗೋ ಪ್ರೋಗ್ರಾಮ್ ಬೇರೆ ಇದೆ. ಮಮ್ಮಿ ಮನೆಗೆ ಹೋಗ್ಬೇಕು ಇವತ್ತು. 3 ಡೇಸ್ ಅಂದರೆ 2 ಡೇಸ್ ಹಾಲಿಡೇ ಇದೆಯಲ್ಲ, ಸೊ ಹಾಗೆ ಹೋಗಿ ಇದ್ಬಿಟ್ಟು ಬರೋಣ. ಜಾಸ್ತಿ ದಿವಸ ಆಯಿತು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಅತ್ತೆಯವರು ಎಲ್ಲನೂ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಎಲ್ಲ ಫೋನ್ ಮಾಡಿ ಕರೀತಾನೆ ಇದ್ದರು. ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು 3 ಡೇಸ್ ವ್ಲಾಗ್ ಅಲ್ಲಿರುತ್ತೆ. ಇದಾಗೈತೆ ಇವತ್ತಿನ ವ್ಲಾಗ್ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.